ತೊಂದರೆಗಳಾದರೆ ನನಗೆ ಇನ್ಫಾರ್ಮ್ ಮಾಡಬೇಕು ಫಸ್ಟ್. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲಲ್ಲ, ನನಗೆ ಹೇಳ್ರಿ. ಸುಮ್ಮನೆ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ. ನೀವು ನೋಡಿ ಮಾತಾಡಿ. ಅಲ್ಲ, ನೀವು ಹೇಳಬೇಕಲ್ಲ. ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ನೀವು ಹೇಳ್ಬೇಕಾಗ್ಬೇಡ. ಅಲ್ಲ, ನೀವು ಹೇಳ್ಬೇಕಾಗ್ಬೇಡ. ಧೂಳು ಬರ್ತದ್ದು ಕಾಮನ್ ಸೆನ್ಸ್. ಕರೆಕ್ಟ್, ಕಾಮನ್ ಸೆನ್ಸ್ ಅಂದ್ರೆ ಬದುಕಲಿಕ್ಕೆ ಇರೋದು. ನಿಮಗೇನು ಆಟ ಆಡ್ಲಿಕ್ಕೆ ಇಲ್ಲಿ ಮಾಡುದಲ್ಲ. ನಾನೇನು ಆಟ ಆಡ್ಲಿಲ್ಲ ಇಲ್ಲಿ. ಮತ್ತೆ ನೀವು ಹೇಳ್ಬೇಕಲ್ಲ. ನೀವು ನನಗೆ ಇನ್ಫಾರ್ಮ್ ಮಾಡ್ಬೇಕಾಗ್ಬೇಡ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ದಮ್ಮು ಕಟ್ಟಿ ಕೆಮ್ಮು ಬಂದು ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ಹೇಳಿದ್ರ? ನೀವು ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಇದ್ದೇವೆ. ಅಲ್ಲ, ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ? ಏನ್ ಮಾತಾಡ್ತಾ ಇದ್ದೀರಿ? ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದ್ರು. ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಇನ್ಫಾರ್ಮ್ ಮೀ. ಯಾವುದು ವೆದರ್ ಯು ಇನ್ಫಾರ್ಮ್ ಮೀ? ನೋ ಕೊಡ್ಲಿಲ್ವಾ? ಕೊಡ್ಲಿಲ್ವಾ? ಸ್ಟೂಡೆಂಟ್ಸ್ ನೋಡಿ, ಇವತ್ತು ಆ ಸ್ಟೂಡೆಂಟ್ಸ್ ಹೇಳಿದ್ದಾರೆ. What are you talking? I say. I am asking you whether you are informed me. No. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ಈಗ ನೀವು ಜೂ ಆಗಿದ. ಪರಿಸ್ಥಿತಿಗೆ ನೋಡ್ಬೇಕು. ಏನು ಪರಿಸ್ಥಿತಿ? ಮಾತಾಡೋದಿಲ್ಲ. ನಾನು ಮಾತಾಡೋದಿಲ್ಲ. ಕಾಳಜಿ ಇರೋದ್ರಿಂದ ನಾನು ಮಾತಾಡೋದಿಲ್ಲ. ತಾವೇ ಬಂದು ನೋಡಿ ಜಡ್ಜ್ ಮಾಡಿ ಅಷ್ಟೇ. ಒಂದು ನನಗೆ ಇನ್ಫಾರ್ಮೇಶನ್ ಕೊಡಬೇಕಿತ್ತು. ಇವರು ವೆಲ್ಫೇರ್ ಆಫೀಸರ್ ಹೋಗ್ತೇನೆ, ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳೋದು, ಆಯಿತು ಸರ್ ಇಲ್ಲಿ ಡಸ್ಟ್ ಇದೆ, ಇಲ್ಲಿ ತೊಂದರೆ ಇದೆ, ನೀವು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಬೇಕಿತ್ತು. ಅದು ಮಾಡಿ ನಾವು ಮಾಡೋದಿದ್ರೆ ಐ ಅಕ್ಸೆಪ್ಟ್, ಐ ಅಗ್ರಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಯು ಆರ್ ರೆಸ್ಪಾನ್ಸಿಬಲ್, ಪ್ಲೀಸ್ ಟೇಕ್ ಕೇರ್. ಮಕ್ಕಳೇ ನೀವು ಹೋಗಿ ಮಕ್ಕಳ, ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ, ಅದಕ್ಕೆ ಬೇಕಾಗೋದು ವ್ಯವಸ್ಥೆ ಮಾಡ್ತೇವೆ. ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದರೆ ನಾವು ಸ್ಟಾಪ್ ಮಾಡ್ತೇವೆ. ನೀವು ಹ್ಯುಮ್ಯಾನಿಟಿ ಕನ್ಸಿಡರೇಷನಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಹಗಲು ನನಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ. ಒಂದು ಧೂಳು ಹೋಗುವಂಥ ಕೆಲಸಗಳೆಲ್ಲ ಆಗಿದೆ, ಸಾರಣೆ ಕೆಲಸಗಳು ಮಾತ್ರ ಇದೆ, ಅದನ್ನು ರಾತ್ರಿ ಮಾಡ್ತಾರೆ. ಒಂದು 32 ಜನರಿಗೆ ಜೀವ ಕೊಡುವಂಥ ಕೆಲಸಗಳು ಆಗ್ತದೆ.